ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಸಿಂಪಲ್ ಆಗಿ ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು ಇದಕ್ಕೆ ಮೊದಲನೇದಾಗಿ ಈರುಳ್ಳಿನ ತಗೊಂಡಿದ್ದೀನಿ. ಒಂದು 3 ಇಂದ 4 ಈರುಳ್ಳಿ ಆಗೋದನ್ನ ಈ ತರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಟೊಮೆಟೊ, ಆಮೇಲೆ ಹಾಗೆ ಕಾಜು ಇವೆಲ್ಲನೂ ಕೂಡ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಟೊಮೆಟೊ ಜೊತೆ ಒಂದು 2 ಒಣಮೆಣಸನ್ನ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇದು ಮೊಸರು, ಹಾಗೆ ಟೊಮೆಟೊ ಮತ್ತೆ ಒಣಮೆಣಸಿನ ಪೇಸ್ಟು, ಹಾಲಿಗೆನೆ, ಹಾಗೆ ಈರುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು ಮತ್ತೆ ಕಾಜುವಿನ ಪೇಸ್ಟ್ ಇವೆಲ್ಲನೂ ಕೂಡ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಡ ಅಂದ್ರೆ ನೀವು ಆಯಿಲ್ ಕೂಡ ಹಾಕೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ನಾನೀಗ ತುಪ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ಕಡ ಮಸಾಲ ಹಾಕೊಳ್ತಾ ಇದ್ದೀನಿ. ಅಂದ್ರೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು 5-6 ಕಾಳುಮೆಣಸು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಚಕ್ಕೆ, ಹಾಗೆ ಲವಂಗದ ಎಲೆ ಹಾಗೆ ಒಂದು 2-3 ಏಲಕ್ಕಿ, ಮತ್ತೆ ಒಂದು 3-4 ಲವಂಗನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇದೆಲ್ಲಾನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನೀಗ ಈರುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತೀನಿ. ಫಸ್ಟ್ ಈರುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕನೂ ಮಾಡ್ಕೊಳ್ಬೇಕು. ಅದನ್ನ ಈಗ ನಾನು ಹಾಗೆ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಇರುವಂತಹ ಹಸಿ ವಾಸನೆ ಹೋಗಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು. ಅದ್ರ ಜೊತೆಗೇನೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಅದನ್ನು ಅದ್ರ ಜೊತೆಗೇನೆ ಹಾಕೊಂಡು ಹುರ್ಕೊಳ್ತೀನಿ. ಯಾಕೆಂದ್ರೆ ಅದನ್ನು ಕೂಡ ಅದ್ರಲ್ಲಿರುವಂತಹ ಹಸಿ ವಾಸನೆಗಳು ಹೋಗ್ಬೇಕಂದ್ಲು, ಹಾಗಾಗಿ ಅದನ್ನು ಕೂಡ ಹಾಕೊಂಡಿದ್ದೀನಿ. ಅದನ್ನು ಹಾಕೊಂಡು ಒಂದ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಅದ್ರ ಜೊತೆಗೇನೆ ಕಾಜು ಮಸಾಲಾನು ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನೀಗ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಾಜು ಪೇಸ್ಟ್ ಹಾಕಬೇಕಾದ್ರೆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಕಾಜು ಕೂಡ ಅದ್ರ ಜೊತೆಗೆ ಹಾಕೊಂಡಿದ್ದೆ ಪೇಸ್ಟನ್ನು. ಎಲ್ಲನೂ ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಕವರ್ ಮಾಡಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದನ್ನ ಅಷ್ಟೇ, ಜಾಸ್ತಿ ಹೊತ್ತೇನು ಮಾಡಲ್ಲ. ಇದನ್ನ ಒಂದು 2-3 ನಿಮಿಷ ಈ ತರ ಚೆನ್ನಾಗಿ ಕವರ್ ಮಾಡಿ ಕುಕ್ ಮಾಡ್ಕೊಳ್ತೀನಿ. ಈಗ ಇದನ್ನ ನಾನು ಕವರ್ ಮಾಡಿರೋದನ್ನ ರಿಮೂವ್ ಮಾಡಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟೇನೆ ಕುಕ್ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಕಾಜು ಹಾಕಿರೋದ್ರಿಂದ ತಳ ಹತ್ತೋ ಸಾಧ್ಯತೆ ಇರುತ್ತೆ. ಈಗ ನಾನು ಟೊಮೆಟೊ ಮತ್ತೆ ಒಣಮೆಣಸಿನ ಪ್ಯೂರಿನ ಹಾಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಟೊಮೆಟೊ ಹಾಕೋದ ನಂತರ ಉಪ್ಪು ಹಾಕ್ಲಿಲ್ಲ ಅಂದ್ರೆ ಆಗಲ್ಲ. ಯಾಕೆ ಅಂದ್ರೆ ಟೊಮೆಟೊ ಚೆನ್ನಾಗಿ ಕುಕ್ ಆಗಬೇಕು ಬೇಗ ಅಂತ ಹೇಳಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೇಬೇಕು. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಕುಕ್ ಆಗತ್ತೆ. ಹಾಗಾಗಿ ನಾನು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹಾಕೊಂಡಾದ ನಂತರ ಟೊಮೆಟೊ ಹಾಕೊಂಡಾದ ನಂತರ ಇದನ್ನು ಕವರ್ ಮಾಡಿ ಒಂದು 5 ನಿಮಿಷ ಅಥವಾ ಈ ಗ್ರೇವಿಯಿಂದ ಆಯಿಲ್ ಸಪ್ರೇಟ್ ಆಗೋ ತನಕ ಕುಕ್ ಮಾಡ್ಕೊಳ್ಬೇಕು. ನೋಡಿ, ಈ ಕಡೆ ಎಲ್ಲ ಚೆನ್ನಾಗಿ ಆಯಿಲ್ ಬಂದಿದೆ ಮೇಲ್ಗಡೆ. ಇದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಸಿಡಿತಾ ಇರತ್ತಲ್ವ ಇದು, ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನೀಗ ಹಾಲಿನ ಕೆನೆ ಇರತ್ತಲ್ವಾ, ಪ್ರಿಸರ್ವ್ ಮಾಡ್ಕೊಂಡಿರೋದು, ಅದನ್ನ ಹಾಕೊಳ್ಬೇಕು. ಅದ್ರ ಜೊತೆಗೇನೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರಿಗೆ ಇದಕ್ಕೇನೆ ನಾನು ಧನಿಯಾ ಪೌಡರ್ನ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ. ಯಾಕೆ ಅಂದ್ರೆ ಮೊಸರು ಒಡಿಬಾರ್ದು ಅನ್ನೋ ಕಾರಣದಿಂದ ಧನಿಯಾ ಪೌಡರ್ನ ಅದಕ್ಕೇನೆ ನಾನು ಹಾಕೊಂಡಿದ್ದೀನಿ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕವರ್ ಮಾಡಿ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಮಾಡ್ಕೊಳ್ತೀನಿ. ನೋಡಿ, ಆಯಿಲ್ ಕೂಡ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಂದಿದೆ. ನಾನು ಯೂಸ್ ಮಾಡಿರುತ್ತೆ ತುಪ್ಪ ಆಗಿರೋದ್ರಿಂದ ಬಾಯಿಗೆ ಬರೋದು ಅಂತ ಆಯಿಲ್ ಅಂತ ಬರ್ತಾ ಇದೆ, ಸಾರಿ. ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ.
ಅದ್ರ ಜೊತೆಗೇನೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲಾನು ಕೂಡ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಈ ಥರ ಇದನ್ನು ಚೆನ್ನಾಗಿ ನಾನು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆಗೆ. ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನೀಗ ನೀರು ನಿಮಗೆ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಬೋದು. ಅದಾದ ನಂತರ ನಾನೀಗ ಕ್ಯೂಬ್ಸ್ ಆಗಿ ಮಾಡಿಕೊಂಡಿರೋ ಪನ್ನೀರನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಯಾವುದೇ ಫ್ರೈನ್ ಕೂಡ ಮಾಡ್ಕೊಂಡಿಲ್ಲ ನಾನು. ನಿಮಗೆ ಬೇಕು ಅಂದರೆ ಫ್ರೈ ಮಾಡ್ಕೊಳ್ಬೋದು. ನಾನು ಫ್ರೈ ಮಾಡ್ಕೊಂಡಿಲ್ಲ, ಹೀಗೇನೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು 10 ನಿಮಿಷ ಇದನ್ನ ಮೀಡಿಯಂ ಟು ಲೋ ಇಟ್ಟು ಕುಕ್ ಮಾಡ್ಕೊಳ್ತೀನಿ. ತುಂಬ ಹೈ ಫ್ಲೇಮಲ್ಲಿ ಕೂಡ ಇಟ್ಕೊಳ್ಬಾರ್ದು, ಯಾಕೆಂದರೆ ಗ್ರೇವಿ ಥಿಕ್ನೆಸ್ ಇರುತ್ತಲ್ವಾ ಅದು ತಳ ಹತ್ತು ಬಿಡುತ್ತೆ, ಸ್ಮೆಲ್ ಚೆನ್ನಾಗಿ ಬರಲ್ಲ. ನೋಡಿ ಈಗ ಪನ್ನೀರಿನ ಮಸಾಲ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್